ನಾಡಿನ ಸುಪ್ರಸಿದ್ಧ ಬೆಟ್ಟಗಳಲ್ಲಿ ಸಾವನದುರ್ಗ ಬೆಟ್ಟವೂ ಒಂದಾಗಿದ್ದು, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸಾವನದುರ್ಗ ಬೆಟ್ಟದ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿಯೋಣ. ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಈ ಸುಂದರ ತಾಣ ಭೂಪ್ರದೇಶದಿಂದ 4000 ಅಡಿ ಎತ್ತರವಿದ್ದು ವಿಶಾಲವಾದ ಭೂವಿಸ್ತೀರ್ಣವನ್ನು ಹೊಂದಿದೆ. ಅಲ್ಲದೆ 2.5 ಕಿಲೋಮೀಟರ್ ಟ್ರಕ್ಕಿಂಗ್ ತಾಣವೂ ಆಗಿದೆ. ಹಚ್ಚ ಹಸಿರಿನ ಪ್ರಕೃತಿಯ ಒಡಲಲ್ಲಿ ಸೂರ್ಯ ಶಿಖರದಂತೆ ಕಾಣುವ ಈ ಸುಂದರ ಬೆಟ್ಟವು ಮಾಗಡಿ ಕೆಂಪೇಗೌಡರ ಕಾಲದ ವೈಶಿಷ್ಟ್ಯತೆಗಳೊಂದಿಗೆ ಕೂಡಿರುವ ಐತಿಹಾಸಿಕ ತಾಣವಾಗಿದೆ. ನೋಡಲು ದೈತ್ಯಾಕಾರವಾಗಿರುವ ಈ ಬೆಟ್ಟವನ್ನ ಹತ್ತಿದರೆ ಸಾವನ್ನೇ ಗೆದ್ದಂತೆ ಎಂಬ ಇತಿಹಾಸವೂ ಇದೆ. ಈ ಬೆಟ್ಟವನ್ನ ಇತಿಹಾಸ ಪ್ರಸಿದ್ಧ ಸಾವನದುರ್ಗ ಬೆಟ್ಟವೆಂದು ಕರೆಯಲಾಗುತ್ತದೆ. ಈ ಸುಂದರ ತಾಣವಿರುವ ಸಾವನದುರ್ಗ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣುವುದು ಶ್ರೀ ಸಾವಂದಿ ವೀರಭದ್ರಸ್ವಾಮಿ ಹಾಗೂ ಶ್ರೀ ಭದ್ರಕಾಳಮ್ಮನವರ ದೇವಾಲಯ. ಸನ್ನಿಧಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ದ್ವಾರಪಾಲಕರ ಸಮೇತ ವಿಘ್ನ ನಿವಾರಕ ವಿನಾಯಕನ ಹಾಗೂ ಶ್ರೀ ವೀರಭದ್ರಸ್ವಾಮಿ ಶ್ರೀ ಭದ್ರಕಾಳಮ್ಮ ದೇವಿಯ ದರ್ಶನವನ್ನು ಪಡೆಯಬಹುದು. ಶ್ರೀ ವೀರಭದ್ರ ಸ್ವಾಮಿಗೆ ಪ್ರತಿನಿತ್ಯವೂ ನಿರಂತರವಾಗಿ ವಿಭೂತಿ ಅಭಿಷೇಕ, ಹಾಲು ಮೊಸರಿನ ಅಭಿಷೇಕ, ಅರಿಶಿನಾಭಿಷೇಕ, ಗಂಧಾಭಿಷೇಕ, ಕುಂಕುಮಾಭಿಷೇಕ ಹೀಗೆ ಹಲವಾರು ಪೂಜಾ ಹವನ ಹೋಮಗಳ ಸೇವೆಯು ವಿಜೃಂಭಣೆಯಿಂದ ನಡೆಯುತ್ತವೆ. ವಿನಾಯಕನನ್ನು ಸ್ಮರಿಸುತ್ತಾ ತ್ರಯಂಬಕಂ ನಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾರುಕಮಿವ ವಂದನ ಮೃತ್ಯೋರ್ಮಕ್ಷೇಮಾಮೃತ 12 ಜ್ಯೋತಿರ್ಲಿಂಗಗಳಾಗಿ ನೆಲೆಸಿರುವ ಪಾರ್ವತಿ ಪರಮೇಶ್ವರನ ಅಡಿಗಾವರೆಗಳಿಗೆ ವಂದಿಸುತ್ತ ಪಂಚಾನನ ತನೋದ್ಭೂತ ಪಂಚಾನನ ಮನೋಪಮ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯಂ ಜಗದ್ಗುರು ಪರಮೇಶ್ವರನ ಪಂಚಮುಖದೋಳ್ ಲಿಂಗೋದ್ಭವನಾದಂತಹ ಆದಿಯೇ ಪ್ರಸನ್ನ ಪಂಚಾಚಾರ್ಯರ ಅಡಿದಾವರೆಗಳಿಗೆ ವಂದಿಸುತ್ತ ಜಗದೀಶ್ವರನ ನಡೆಯನೆಂದುದ್ಭವಿಸಿದಂತಹ ಹರೇ ಹರೇ ಆ ನವಬ್ರಹ್ಮರೋಳು ಮೇಲಾದ ಗುರುಳ ದಕ್ಷ ಬ್ರಹ್ಮನ ಶಿರವಮ್ಮರೆದಂತಹ ಹರಗುರು ವೀರಭದ್ರೆ
ಪರಮೇಶ್ವರನ ಮಣಿದಾವರೆಗಳಿಗೆ ವಂದಿಸುತ್ತಾ ಅಲರೇ ಅಪ್ಪರೇ ರುದ್ರ ಈ ನುಡಿದಂತಹ ನುಡಿಪಾವನಮಯ್ಯ, ಈ ನುಡಿಸಿದಂತಹ ಈ ನಡೆಪಾವನಮಯ್ಯ ಸಾವನ ದುರ್ಗದ ಶರಭಾವತಾರಿ ವೀರಭದ್ರೇಶ್ವರ ಮಣಿದಾವರೆಗಳಿಗೆ ವಂದಿಸುತ್ತಾ ಭದ್ರಕಾಳಿ ಸಮೇತನಾಗಿ ಈ ಸಾವನ ದುರ್ಗದಲ್ಲಿ ನೆಲೆಸಿರುವಂತಹ ರಾಜಾದಿರಾಜ ರಾಜಪ್ರವೇಶ್ವರ ರಾಜಗಂಭೀರ ವೀರಶೈವರ ಕುಲತಿಲಕ ಪ್ರಸನ್ನ ರೇಣುಕರಿಗೆ ಗೋತ್ರ ಪುರುಷನಾದ ಅಖಿಲಾಂಡ ಕೋಟಿ ಭುವನ ಬ್ರಹ್ಮಾಂಡ ನಾಯಕನಾದಂತಹ ಭದ್ರಕಾಳಿ ಸಮೇತನಾದಂತಹ ವೀರಭದ್ರೇಶ್ವರನ ಮಣಿದಾವರೆಗಳಿಗೆ ವಂದಿಸುತ್ತಾ ವೈಭವಗಳನ್ನ ಕರಗದೆ ಹೊರಬಳಲದೆ ಲಿಂಗ ಲಿಂಗ ಎಂಬಕ್ಷರದಲ್ಲಿ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಪ್ರತಿ ವರ್ಷವೂ ಈ ಪುಣ್ಯ ಕ್ಷೇತ್ರದಲ್ಲಿ ನಡೆಯುವ ವೀರಭದ್ರ ಸ್ವಾಮಿಯ ಜಾತ್ರೆ, ಉತ್ಸವ, ಪೂಜೆ ಪುನಸ್ಕಾರಗಳು ಭಕ್ತರ ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ವಿಶೇಷವಾಗಿ ಇಲ್ಲಿ ನಡೆಯುವ ವೀರಗಾಸೆಯು ಭಕ್ತರ ಪಾಲಿಗೆ ಸ್ವಾಮಿ ವೀರಭದ್ರನ ನೈಜ ದರ್ಶನವೇ ಆದಂತೆ ಭಾಸವಾಗುತ್ತದೆ. ದೇವಾಲಯದ ಪ್ರಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆಯುವ ಉತ್ಸವ ಮೂರ್ತಿ ಮೆರವಣಿಗೆಯು ನೋಡಲು ಮನಮೋಹಕವಾಗಿ ಭಕ್ತರ ಮನಸ್ಸನ್ನ ಮುದಗೊಳಿಸುತ್ತದೆ. ಶ್ರೀ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆಯಲ್ಲಿ ನಡೆಯುವ ಜೋಡಿ ಪಂಜಿನ ಆರಾಧನೆ ವೀರಭದ್ರ ಸ್ವಾಮಿಗೆ ಪ್ರಿಯವಾದ ಪಂಜಿನ ಆರಾಧನೆಯಾಗಿದೆ. ಡೋಲು ವಾದ್ಯದ ಮೂಲಕ ಉತ್ಸವ ಮೂರ್ತಿಯ ವಿಜೃಂಭಣೆಯ ಮೆರವಣಿಗೆ ಸಮಯದಲ್ಲಿ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವಂತೆ ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಸ್ವಾಮಿ ವೀರಭದ್ರನಲ್ಲಿ ಹರಕೆ ಮಾಡಿಕೊಳ್ಳುವುದು ಇಲ್ಲಿನ ಪದ್ಧತಿಯಾಗಿ ಹಾಗೂ ಪ್ರತೀತಿಯಾಗಿ ಮುಂದುವರೆದಿದೆ. ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆಗೆ ಹೆಗಲು ಕೊಡುವ ಭಕ್ತರ ಹೆಗಲು ಸೇವೆಯು ಈ ಮೆರವಣಿಗೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುತ್ತದೆ. ಮರೆತರೆ ಮಾನವ, ಮರೆತು ಮರೆತರೆ ದಾನವ. ಶರಣರಾಳಿದ ನಾಡು, ಶರಣರು ಬೀಳು ಬಿಟ್ಟಿದಂತಹ ಬೀರು. ತನವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಬಗೆದೊಡೆ ವೀರಭದ್ರ 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 ಶಿವರುದ್ರ 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 ಶಿವರುದ್ರ.
ಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಸ್ತೈ 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 ನಮೋ ನಮಃ. ಒಟ್ಟಾರೆಯಾಗಿ ನಾಡಿನ ಸಂಸ್ಕೃತಿ ಸಂಪ್ರದಾಯ ಹಾಗೂ ಜಾನಪದ ಸೊಗಡನ್ನು ಎಂದಿಗೂ ಉಳಿಸಿಕೊಂಡು ಆಚರಣೆ ಮಾಡುತ್ತಿರುವ ಶ್ರೀ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಸಾವನದುರ್ಗದ ವೀರಭದ್ರ ಸ್ವಾಮಿ ಕ್ಷೇತ್ರದ ಹೆಗ್ಗಳಿಕೆಯಾಗಿದೆ. ಈ ಗಂಗಾಮಾತೆಗೆ ಪೂಜೆಯನ್ನು ಸಮರ್ಪಿಸಿದರೆ ಎಲ್ಲ ಪಾಪಗಳು ದೂರವಾಗ್ತವೆ ಅನ್ನೋದು ಒಂದು ವಾಡಿಕೆ. ಸಾವನದುರ್ಗ ಕ್ಷೇತ್ರದ ಜನರ ಪಾಲಿಗೆ ದಿವ್ಯ ಔಷಧಿಯಂತಿರುವ ಈ ಸಿಹಿ ನೀರಿನ ಬಾವಿಯು ಸಾವನದುರ್ಗದ ಪಾಲಿಗೆ ಜೀವ ಜಲವಾಗಿದೆ. ಆ ದೊಡ್ಡ ಬಂಡೆಯಲ್ಲಿ ಒಂದು ಗುಹೆ ಇದೆ.